ತುಮಕೂರಿನ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸದ್ಯ ಡೋಪಿಂಗ್ನ ಕರಿನೆರಳು ಆವರಿಸಿರುವುದು. ಅಂದರೆ ಡ್ರಗ್ಗಳ ಬಳಕೆ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇರೋದು. ಕ್ರೀಡಾಕೂಟದ ಮೊದಲ ದಿನವೇ ಡೋಪಿಂಗ್ನ ಟೆನ್ಷನ್ ಶುರುವಾಗಿದೆ. 24ನೇ ರಾಷ್ಟ್ರೀಯ ಜೂನಿಯರ್ ಅಂಡರ್ 20 ನ್ಯಾಷನಲ್ ಸ್ಪೋರ್ಟ್ಸ್ ನಡೀತಾ ಇದೆ. ಅಥ್ಲೀಟ್ಗಳು ಬಳಸುವಂಥ ಶೌಚಾಲಯದಲ್ಲಿ ಸೂಜಿ ಮತ್ತು ಸಿರಿಂಜ್ಗಳು ಪತ್ತೆಯಾಗಿದೆ. ಶೌಚಾಲಯದ ಒಳಗೆ 3 ಸಿರಿಂಜು, ಹೊರಗೆ 2 ಸಿರಿಂಜು ಪತ್ತೆಯಾಗಿದೆ. ಕ್ರೀಡಾಪಟುಗಳೇ ಇದನ್ನು ಬಳಸಿದ್ದಾರಾ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇರೋದು. ಕ್ರೀಡಾಪಟುಗಳೇ ಡ್ರಗ್ ಸೇವನೆ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು. 28 ರಾಜ್ಯಗಳಿಂದ 1380 ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಕ್ರೀಡೆ ಆರಂಭ ಆದಂಥ ಮೊದಲ ದಿನವೇ ಸಿರಿಂಜ್ಗಳು, ಸೂಜಿಗಳು ಪತ್ತೆಯಾಗಿರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸಿರಿಂಜ್ಗಳ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕ್ರೀಡಾಪಟುಗಳೇ ಉದ್ದೀಪನ ಮದ್ದು ಸೇವನೆ ಮಾಡ್ತಿದ್ದಾರಾ, ಡ್ರಗ್ ಸೇವನೆ ಮಾಡ್ತಿದ್ದಾರಾ, ನಿಷೇಧಿತ ಡ್ರಗ್ಗಳನ್ನು ಸೇವನೆ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇರೋದು. ಈ ತುಮಕೂರು ಕ್ರೀಡಾಕೂಟದಲ್ಲಿ ಕೆಲವು ಅಥ್ಲೀಟು ಸಿರಿಂಜ್ ನಲ್ಲಿ ಅವರು ಯೂಸ್ ಮಾಡಿರೋದು ನಮಗೆ ರೆಸ್ಟ್ ರೂಮ್ಸ್ ಅಲ್ಲಿ ಸಿಕ್ಕಿದೆ. ಹಾಗಾಗಿ ಇಲ್ಲಿ ನಮ್ದು ನಾಡನು ಇದೆ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿನೂ ಇಲ್ಲೇ ಇದೆ. ಯಾರೇ ಡೋಪಿಂಗ್ ಅಲ್ಲಿ ಸಿಕ್ಕಾಕೊಂಡ್ರು ಅವ್ರ ಮೇಲೆ ಕಠಿಣ ಕ್ರಮ ನಾವು ತಗೊಂತೀವಿ. ಯಾಕೆಂದ್ರೆ ಅವ್ರಿಗೆ 4 years ಬ್ಯಾನ್ ಇದೆ. ಅವರು ಯಾವುದೇ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ಆಸ್ಪದ ಇರಲ್ಲ. ಈಗ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಸಿರಿಂಜ್ಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಸೊ ಕ್ರೀಡಾಪಟುಗಳೇ ಬಳಸಿರುವಂತ ಅನುಮಾನ ಯಾಕೆ ಸೃಷ್ಟಿಯಾಗ್ತಾ ಇದೆ ಇಲ್ಲಿ? ರಕ್ಷಕ ಏನು ಈ ಒಂದು ಶೌಚಾಲಯ ಏನಿದೆ ಆ ಒಂದು ಅಂದ್ರೆ ಈಗ ಸಿರಿಂಜ್ಗಳು ಏನ್ ಸಿಕ್ಕಿದೆ ಅದಕ್ಕೊಂದು ಸಿಕ್ಕಿರುವಂತದ್ದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಶೌಚಾಲಯದಲ್ಲಿ ಸಿಕ್ಕಿರುವಂತದ್ದು. ಇದೇ ಕ್ರೀಡಾಂಗಣದಲ್ಲೇ ಇದೀಗ 24ನೇ ರಾಷ್ಟ್ರೀಯ ಅಂಡರ್ 20 ಕ್ರೀಡಾಕೂಟ ನಡೀತಾ ಇರುವಂತದ್ದು. 1500 ಜನ ಕ್ರೀಡಾಪಟುಗಳು ಈ ಒಂದು ವಿವಿಧ ಕ್ರೀಡೆಗಳಲ್ಲಿ ಭಾಗಿಯಾಗಿರೋದನ್ನ ನಾವು ಕಾಣ್ಬೋದು. ನಿನ್ನೆ ಮೊದಲ ದಿನ ಏನು ಕ್ರೀಡಾಕೂಟಗಳು ಇಟ್ಟಿರುವಂತದ್ದು ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಕ್ಕಿರೋದು ಸಾಕಷ್ಟು ಅನುಮಾನವನ್ನು ಮೂಡ್ತಿರುವಂತದನ್ನ ನಾವು ನೋಡ್ಬೋದು. ಅಂದ್ರೆ ಯಾರಾದ್ರೂ ಕ್ರೀಡಾಪಟುಗಳು ಕೂಡ ಈ ಒಂದು ಸಿರಿಂಜನ್ನ ಬಳಸಿ ಡೋಪಿಂಗ್ ಅನ್ನ ಹಾಕೊಂಡು ಮತ್ತೆ ಅವರು ಏನು ಕ್ರೀಡೆಯಲ್ಲಿ ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಿದಾರಾ ಅಂತ ಅನುಮಾನ ಕೂಡ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತಹ ವೈದ್ಯರೆಲ್ಲರೂ ಕೂಡ ಈ ಒಂದು ತಪಾಸಣೆ ಮಾಡುವಂಥದ್ದು. ಮತ್ತೆ ಪ್ರತಿಯೊಬ್ಬ ಕ್ರೀಡಾಪಟುವನ್ನು ಕೂಡ ಪ್ರತ್ಯೇಕವಾಗಿ ಅಂದ್ರೆ ಅವರು ಸ್ಪರ್ಧೆಗೆ ಇಳಿಯುವ ಮುಂಚೆನೆ ಪ್ರತ್ಯೇಕವಾಗಿ ಎಲ್ಲರನ್ನೂ ಏನು ಪರೀಕ್ಷೆ ಮಾಡುವಂಥದ್ದು, ತಪಾಸಣೆ ಮಾಡುವಂಥದ್ದು ಎಲ್ಲವೂ ಕೂಡ ನಡೀತಿರುವಂತದ್ದು. ಇನ್ನು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಇದಾಗಿರುವಂತದ್ದು 28 ರಾಜ್ಯಗಳಿಂದಲೂ ಕೂಡ ಕ್ರೀಡಾಕೂಟಗಳು ಭಾಗವಹಿಸಿದ್ದಾರೆ. ಆದ್ರೆ ಇರುವಂತದ್ದು. ಮಹಂತೇಶ್, ನಿಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.